ಅತ್ತೆ, ನಮ್ಮ ಮನೆ ನೆಂಟರು ಬಂದಿದ್ದಾರೆ. ಜಾಮೂನ್ ಮಾಡೋಣ ಅಂದರೆ ಜಾಮೂನ್ ಪ್ಯಾಕೆಟ್ ಇಲ್ಲ. ಇವಾಗ ಹೋಗಿ ತಂದು ಮಾಡೋಷ್ಟು ಟೈಮೂ ಇಲ್ಲ. ನೀವು ಬ್ರೆಡ್ ಜಾಮೂನ್ ಮಾಡ್ತಾ ಇದ್ರಲ್ಲ, ಅದು ಹೆಂಗಂತ ಹೇಳಿ ಸ್ವಲ್ಪ. ಸರಿ, ನಾನು ಹೇಳ್ತಾ ಹೋಗ್ತೀನಿ, ನೀನು ಮಾಡು. ಸರಿ ಅತ್ತೆ, ಹೇಳಿ. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ, ನೀನು ರೆಡಿ ಮಾಡ್ಕೊ. ಏಲಕ್ಕಿ, ಸಕ್ಕರೆ, ಹಾಲು, ಒಂದು ಅರ್ಧ ಪೌಂಡ್ ಆಗೋಷ್ಟು ಬ್ರೆಡ್ ತಗೋ, ಮತ್ತು ನೀರು, ಎಣ್ಣೆ. ಈಗ ಒಂದು ಪ್ಲೇಟ್ ತಗೋ. ಆ ಪ್ಲೇಟಲ್ಲಿ ಬ್ರೆಡ್ನ ಇಟ್ಕೊಂಡು 4 ಸೈಡನ್ನು ಕಟ್ ಮಾಡ್ಕೊ. ಅಂದರೆ ಮಧ್ಯದಲ್ಲಿ ವೈಟ್ ಇರುತ್ತಲ್ಲ, ಅದು ಮಾತ್ರ ನಾವು ತಗೊಳ್ಳೋಣ. ಸೈಡಲ್ಲಿರೋದನ್ನು ಕಟ್ ಮಾಡಿಬಿಡು. ಈಗ ಕಟ್ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಬ್ರೆಡ್ ಹಾಕ್ಕೊಂಡು ಇವಾಗ ನೀನು ಪೌಡ್ರ್ ಮಾಡ್ಕೊ. ಪೌಡ್ರು ಹೇಗಾಗಬೇಕಂದ್ರೆ ಫುಲ್ ಸ್ಮೂತಾಗಿ ಪೌಡ್ರ್ ಆಗಬೇಕು, ಆ ಥರ ಪೌಡ್ರ್ ಮಾಡ್ಕೊ. ಈಗ ಪೌಡ್ರ್ ಆದಮೇಲೆ ಒಂದು ಬೌಲಿಗೆ ಆ ಪೌಡ್ರನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿತ್ಕೊ. ಹೇಗೆ ಮಿದಿಬೇಕಂದ್ರೆ ನೀನು ಅದು ತುಂಬ ಫುಲ್ ಸ್ಮೂತ್ ಆಗಬೇಕು, ಆ ಥರ ಮಿದಿಬೇಕು. ಈಗ ನಾವು ಚಪಾತಿಗೆಲ್ಲ ಹಿಟ್ಟು ಮಿತ್ಕೊತೀವಲ್ಲ, ಅಷ್ಟು ಸ್ಮೂತಾಗಿ ಮಿದಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಉಂಡೆಗಳು ಎಣ್ಣೆಯಲ್ಲಿ ಕರೀಲಿಕ್ಕೆ ಹೋಗ್ತೀವಲ್ಲ, ಆವಾಗ ಅವು ಹೊಡ್ಕೊಳ್ತವೆ. ಹಾಗಾಗಿ ನಾವು ಹಿಟ್ಟು ಕಲಿಸೋದು ತುಂಬಾ ಮುಖ್ಯ. ತುಂಬ ಸ್ಮೂತಾಗಿ ಕಲಿಸ್ಕೋಬೇಕು. ಈಗ ಒಂದು ಅರ್ಧ ಗಂಟೆ ಅದನ್ನು ನೆನೆಲಿಕ್ಕೆ ಬಿಡೋಣ. ಈಗ ನೆಂದಿದೆ ಇದು. ಈಗ ಉಂಡೆಗಳು ಮಾಡ್ಕೊಳ್ಳೋಣ. ಉಂಡೆಗಳು ರೆಡಿ ಮಾಡಿಕೊಂಡು ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈಗ ಉಂಡೆಗಳನ್ನ ಒಂದೊಂದಾಗಿ ಬಿಟ್ಕೊ. ಉಂಡೆಗಳನ್ನ ಸಣ್ಣ ಹುರಿಲೇ ಬೇಯಿಸ್ಕೊ. ಇಲ್ಲ ಅಂದರೆ ಏನಾಗುತ್ತೆ, ಮೇಲೆ ಕೆಂಪಾಗುತ್ತೆ, ಒಳಗಡೆ ಹಾಗೆ ವೈಟಾಗಿ ಹಸಿ ಇರುತ್ತೆ. ಸೊ ನೀನು ಸಣ್ಣ ಹುರಿಲೇ ಕೆಂಪಾಗೋ ತನಕ ಬೇಯಿಸ್ಕೊ. ಅದು ಕೆಂಪಾದ್ಮೇಲೆ ಒಂದು ಪ್ಲೇಟಿಗೆ ಅದನ್ನೆಲ್ಲ ತೆಗ್ದಿಟ್ಕೊ. ಈಗ ತೆಗ್ದಿಟ್ಕೊಂಡ್ಮೇಲೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಬಿಟ್ಟು ಒಂದು ಸ್ಟೀಲ್ ಪಾತ್ರೆ ಇಟ್ಕೊ. ಆ ಸ್ಟೀಲ್ ಪಾತ್ರೆಗೆ 1-2 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊ. ಅದ್ರ ಜೊತೆಗೆ 1 ಬೌಲ್ ಆಗೋಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊ. ಅದಕ್ಕೆ ನೀನು 1-2-3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕೋ. ಪಾಕ ಆಗಲಿಕ್ಕೆ ಒಂದು 10-15 ನಿಮಿಷ ಟೈಮ್ ಹಿಡಿಯುತ್ತೆ. ಪಾಕ ಹೇಗೆ ಆಗಬೇಕು ಅಂದರೆ, ನೀನು ಕೈಯಲ್ಲಿ ಮುಟ್ಟಿದಾಗ ಸ್ವಲ್ಪ ಅಂಟು ಥರ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊ. ಪಾಕ ಆದಮೇಲೆ ನೀನು ಒಂದು ಸ್ವಲ್ಪ ಹೊತ್ತು ಅದನ್ನು ಆರ್ಲಿಕ್ಕೆ ಬಿಡು. ಅದು ಆರಿದ್ಮೇಲೆ ನೀನು ಕರೆದಿಟ್ಕೊಂಡಿದ್ದಲ್ಲ ಉಂಡೆಗಳನ್ನ, ಅದನ್ನು ಅದಕ್ಕೆ ಹಾಕಿ ಒಂದು 3-4 ಅವರು ಹಾಗೆ ಮುಚ್ಚಿ ಎತ್ತಿಟ್ಬಿಡು. 4 ಅವರ್ ಆದಮೇಲೆ ಟೇಸ್ಟ್ ಮಾಡ್ಲಿಕ್ಕೆ ನೆಂಟ್ರಿಗೆ ಕೊಡು. ಇದೂ ಜಾಮೂನ್ ಟೇಸ್ಟೇ ಕೊಡುತ್ತೆ, ನೆಂಟ್ರಿಗೆ ಕೂಡ ಡಿಫ್ರೆನ್ಸ್ ಗೊತ್ತೇ ಆಗಲ್ಲ. ಅದಕ್ಕೆ ನಮ್ಮ ನೆಂಟರೆಲ್ಲ ತುಂಬ ಚೆನ್ನಾಗಿದೆ ಅಂತ ಖುಷಿಪಟ್ಟರು. ಅದಕ್ಕೆ ಅವ್ರಿಗೆ ನಾನು ಹೇಳೋವರೆಗೂ ಅದು ಬ್ರೆಡ್ ಜಾಮೂನ್ ಅಂತ ಗೊತ್ತೇ ಆಗಿಲ್ಲ. ಅವರು ಶಾಕ್ ಆದರು. ಫ್ರೆಂಡ್ಸ್, ನೀವು ಶಾಕ್ ಆಗಬೇಕಂದ್ರೆ ಒಂದ್ಸಲ ಮಾಡ್ಕೊತೀನಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ. ನಾನು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾವು ಎಷ್ಟೇ ದುಡಿದರೂ ಕೊನೆಯಲ್ಲಿ ನಮಗೆ ಸಂತೋಷ ನೀಡುವುದು ರುಚಿಯಾದ ಊಟ ಮಾತ್ರ.